ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವರ್ಷ ಮೋಸ್ಟ್ ಸಕ್ಸಸ್ಫುಲ್ ಸಿನಿಮಾ ಎನಿಸಿಕೊಂಡಿರೋದು ಪ್ರಭಾಸ್ ನಟನೆಯ ಕಲ್ಕಿ. ರಿಲೀಸ್ ಆದ ಹೊತ್ತಲ್ಲಿ ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬಂತು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಫಸ್ಟ್ ಡೇ ರಿವ್ಯೂ ಕೊಟ್ಟ ಪ್ರಭಾಸ್ ಫ್ಯಾನ್ಸ್ ಸಿನಿಮಾವನ್ನ ಕೊಂಡಾಡಿದ್ರು. ಇನ್ನು ಕೆಲವರು ಸಿನಿಮಾ ಎವರೇಜ್ ಅಂದ್ರು, ಲ್ಯಾಗ್ ಆಗುತ್ತೆ ಅಂತ ಹೇಳಿದ್ರು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಡಿವೈಡ್ ಮಾಡಿಕೊಂಡು ತಮ್ಮ ಒಪಿನಿಯನ್ ಅನ್ನ ತಿಳಿಸಿದ್ರು. ಕೆಲವರು ಮಾಸ್ಟರ್ ಪೀಸ್ ಅಂತಲೂ ಹೇಳಿದ್ರು. ಎಲ್ಲಾ ವಿಮರ್ಶೆಗಳ ನಡುವೆ ಈ ಸಿನಿಮಾ 1000 ಕೋಟಿ ಆಸುಪಾಸಲ್ಲಿ ಗಳಿಕೆ ಮಾಡಿದೆ ಅನ್ನೋದನ್ನು ಕೂಡ ಸಿನಿಮಾ ಟೀಮ್ ಹೇಳ್ಕೊಂಡಿತ್ತು. ಈಗ OTTಗೆ ಬಂದ ಬಳಿಕ ಈ ಸಿನಿಮಾ ಮತ್ತೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹೊಸ ಒಪಿನಿಯನ್ಗಳು ಬರ್ತಾ ಇದೆ. ಹಾಗಿದ್ರೆ ಕಲ್ಕಿ ಸಿನಿಮಾ ನಿಜಕ್ಕೂ ಹೇಗಿದೆ? ಸುಮ್ಮನೆ ಹಣ ಸುರಿದಿದ್ದಾರಾ ಅಥವಾ ವರ್ಕ್ ಮಾಡಿದ್ದಾರಾ? ಸಿನಿಮಾದ ಹೈಲೈಟ್ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ಈ ಸಿನಿಮಾದ ಸ್ಟೋರಿ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ಅಂದಹಾಗೆ ಈ ಕತೆ ಶುರುವಾಗೋದು ಕುರುಕ್ಷೇತ್ರದ ಯುದ್ಧ ಭೂಮಿಯಿಂದ. ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ಒಂದು ಶಾಪವನ್ನ ನೀಡಿರ್ತಾನೆ. ಅದಕ್ಕೆ ಪರಿಹಾರ ಕಲಿಯುಗದಲ್ಲಿದೆ ಅನ್ನೋದನ್ನ ಹೇಳಿರ್ತಾನೆ. ಈ ಮೂಲಕ ಮುಂದಿನ ಕತೆ ಕಲಿಯುಗದಲ್ಲಿ ನಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ. ಅದರ ಬೆನ್ನಲ್ಲೇ ಕತೆ ಸೀದಾ ಕಲಿಯುಗಕ್ಕೆ ಬರುತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅದು ನಾವು ನೀವು ಇರೋ ಕಾಲಘಟ್ಟಕ್ಕಲ್ಲ, ನಮಗಿಂತ ಸುಮಾರು 800 ವರ್ಷಗಳ ಮುಂದಕ್ಕೆ, ಅಂದ್ರೆ 2898ನೇ ಇಸುವಿಗೆ ಮರುಭೂಮಿಯಂತ ಪ್ರದೇಶದಲ್ಲಿ ಕತೆ ಆರಂಭ ಆಗೋದ್ರಿಂದ ನಾವು ಫ್ಯೂಚರ್ನಲ್ಲಿದ್ದೇವೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ಅದಕ್ಕೆ ತಕ್ಕಂತೆ 800 ವರ್ಷಗಳ ನಂತರ ಏನೆಲ್ಲ ಆಗಬಹುದು ಅನ್ನೋದರ ಕಲ್ಪನೆಯನ್ನ ಕಟ್ಟಿಕೊಡ್ತಾ ಹೋಗ್ತಾರೆ. ಆ ಹೊತ್ತಲ್ಲಿ ಎಲ್ಲರೂ ಕಾಶಿ ಕಡೆಗೆ ಹೊರಡ್ತಾ ಇರ್ತಾರೆ. ಯಾಕಂದ್ರೆ ಆ ಹೊತ್ತಲ್ಲಿ ಉಳಿದಿರೋ ನಗರ ಕಾಶಿ ಒಂದೇ ಅನ್ನೋದನ್ನ ಹೇಳ್ತಾರೆ. ಅಂದಹಾಗೆ ಕಾಶಿ ಕೂಡ ಸೇಫ್ ಪ್ಲೇಸ್ ಆಗಿರೋದಿಲ್ಲ. ಅಳಿದು ಉಳಿದವರೆಲ್ಲರನ್ನೂ ಒಬ್ಬ ಸುಪ್ರೀಂ ಲೀಡರ್ ಆಳ್ತಾ ಇರ್ತಾನೆ. ಆತನ ಹೆಸರು ಯಾಸ್ಕಿನ್ ಅಂತ. ಆತ ಇರೋದು ಕಾಂಪ್ಲೆಕ್ಸ್ ನಲ್ಲಿ. ಇದೆಲ್ಲದರಿಂದ ಆಚೆ ಇನ್ನೊಂದು ಪ್ರದೇಶ ಇದೆ, ಅದು ಶಾಂಬಲ. ಅದನ್ನ ಸಜ್ಜನರು ಇರೋ ಜಾಗ ಅಂತ ಅರ್ಥ ಮಾಡ್ಕೊಳ್ಬಹುದು. ಅಂದಹಾಗೆ ಈ ಯಾಸ್ಕಿನ್ ಪಡೆಗೆ ಶಾಂಬಲ ಎಲ್ಲಿದೆ ಅನ್ನೋದು ಗೊತ್ತಿರೋದಿಲ್ಲ. ಇನ್ನು ಕಾಶಿಗೆ ಬರೋ ಹೆಣ್ಣು ಮಕ್ಕಳಿಗೆ ನಾನಾ ಸವಾಲು ಇರುತ್ತವೆ. ಅವರ ಫರ್ಟಿಲಿಟಿ ಚೆಕ್ ಮಾಡಲಾಗುತ್ತೆ. ಫರ್ಟಿಲಿಟಿ ಇರುವವರನ್ನ ಎಳೆದೊಯ್ದು ಒಂದು ಜಾಗದಲ್ಲಿ ಇರಿಸಿಕೊಳ್ತಾರೆ. 200 ವರ್ಷದ ವಯೋವೃದ್ಧ ಯಾಸ್ಕಿನ್ ತನ್ನ ಯೌವನಕ್ಕಾಗಿ ಗರ್ಭಿಣಿಯರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೆ. ಇದು ಒಂದು ಟ್ರ್ಯಾಕ್ ಆದ್ರೆ ಇನ್ನೊಂದು ಟ್ರ್ಯಾಕ್ ನಲ್ಲಿ ಬರೋದು ಭೈರವ. ಆತ ಇರೋದು ಕಾಶಿಯಲ್ಲೇ. ಆತನ ಏಕೈಕ ಗುರಿ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು. ಅವನ ಬಳಿ ಇರೋ ವಿಶೇಷ ಕಾರ್, ಅದಕ್ಕೆ AI ಅಸಿಸ್ಟೆಂಟ್ ಆಗಿರೋ ಬುಜ್ಜಿ. ಹಣ ಅನ್ನೋದರ ಬದಲು ಯೂನಿಟ್ಸ್ ಆಧಾರದಲ್ಲಿ ನಮ್ಮ ಫ್ಯೂಚರ್ ಇರೋದ್ರಿಂದ ಆತ ಯೂನಿಟ್ಸ್ಗಾಗಿ ಯಾವ ಕೆಲಸವನ್ನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧನಿರ್ತಾನೆ. ಯಾಕಂದ್ರೆ ದೊಡ್ಡ ಮೊತ್ತದಲ್ಲಿ ಯೂನಿಟ್ಸ್ ನೀಡಿದ್ರೆ ಕಾಂಪ್ಲೆಕ್ಸ್ಗೆ ಹೋಗೋ ಅವಕಾಶ ಇರೋದ್ರಿಂದ ಯೂನಿಟ್ಸ್ ಹಿಂದೆ ಬಿದ್ದಿರ್ತಾನೆ. ಇನ್ನು ಭೈರವನ ಗರ್ಲ್ ಫ್ರೆಂಡ್ ಸಹಾಯದಿಂದ ಒಮ್ಮೆ ಕಾಂಪ್ಲೆಕ್ಸ್ಗೆ ಎಂಟ್ರಿ ಕೊಡೋ ಆತ ಅಲ್ಲಿ ಏನೇನಿದೆ ಅನ್ನೋದನ್ನ ನೋಡಿ ಖುಷಿ ಪಡ್ತಾನೆ. ಈ ಹೊತ್ತಲ್ಲಿ ಯಾಸ್ಕಿನ್ ಸೆರಂ ಪ್ರಯೋಗಕ್ಕೆ ಸಿಕ್ಕಿ ಸಾಕಷ್ಟು ಗರ್ಭಿಣಿಯರು ಬಲಿಯಾಗಿರ್ತಾರೆ. ಈ ಪೈಕಿ ಸುಮತಿ ಎನ್ನುವವಳು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇದೇ ಹೊತ್ತಲ್ಲಿ ಪಾಳು ಬಿದ್ದ ದೇಗುಲದಲ್ಲಿ ಧ್ಯಾನದಲ್ಲಿದ್ದ ಅಶ್ವತ್ಥಾಮನಿಗೆ ತನ್ನ ಕರ್ತವ್ಯದ ಸಮಯ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಇದೇ ವೇಳೆ ಅತ್ತ ಭೈರವನಿಗೆ ತಪ್ಪಿಸಿಕೊಂಡಿರೋ ಗರ್ಭಿಣಿಯನ್ನ ಎಳ್ಕೊಂಡು ಬರೋ ಟಾಸ್ಕ್ ಕೊಡ್ತಾರೆ. ಇಲ್ಲಿಂದ ಕತೆಗೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ. ಅದು ಭೈರವ ವರ್ಸಸ್ ಅಶ್ವತ್ಥಾಮ. ಹಾಗೋ ಹೀಗೋ ತಪ್ಪಿಸಿಕೊಂಡು ಸುಮತಿ ಶಾಂಬಲಾಗೆ ಹೋಗುವಲ್ಲಿ ಯಶಸ್ವಿ ಆಗ್ತಾಳೆ. 8 ಅಡಿ ಎತ್ತರದ ಅಶ್ವತ್ಥಾಮನು ಕೂಡ ಶಾಂಬಲಾಗೆ ಬರ್ತಾನೆ. ಈಗ ಅಶ್ವತ್ಥಾಮನಿಂದ ಪೆಟ್ಟು ತಿಂದ ಭೈರವ ಹಾಗೋ ಹೀಗೋ ಪ್ಲಾನ್ ಮಾಡಿ ಶಾಂಬಲಾಗೆ ಎಂಟ್ರಿ ಕೊಡ್ತಾನೆ. ಈ ಬಾರಿ ಅಶ್ವತ್ಥಾಮನನ್ನ ಕಟ್ಟಿ ಹಾಕೋದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ. ಮತ್ತೊಮ್ಮೆ ಅಶ್ವತ್ಥಾಮ ಹಾಗೂ ಭೈರವನ ನಡುವೆ ಯುದ್ಧ ಶುರುವಾಗುತ್ತೆ. ಈ ಹೊತ್ತಲ್ಲಿ ಕಾಂಪ್ಲೆಕ್ಸ್ ನಿಂದ ವಿಲನ್ಗಳ ಎಂಟ್ರಿಯೂ ಆಗುತ್ತೆ. ಇನ್ನೇನು ಸುಮತಿ ಯಾಸ್ಕಿನ್ ಪಡೆಗೆ ಸಿಕ್ಕಿದ್ಲು ಅನ್ನುವಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಮ್ಯಾಜಿಕ್ ನಡೆಯುತ್ತೆ. ಆ ನಂತರ ಏನಾಯ್ತು ಅನ್ನೋದು 2ನೇ ಪಾರ್ಟ್ಗೆ ಲೀಡ್ ಕೊಡುತ್ತೆ. ಇದನ್ನ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಈಗ ಸಿನಿಮಾದ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಮೊದಲ ಅರ್ಧ ಸ್ವಲ್ಪ ಕನ್ಫ್ಯೂಷನ್, ಲ್ಯಾಗ್ ಹೀಗೆ ಅನುಭವ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಅನಾವಶ್ಯಕವಾಗಿ ಸೀನ್ ತುರುಕಿದ್ರಿಂದ ಈ ರೀತಿ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಹಾಗಲ್ಲ. ಮೊದಲೇ ಹೇಳಿದ ಹಾಗೆ ಈ ಸಿನಿಮಾದ ಕತೆ ನಡೆಯೋದು 2800ನೇ ಇಸುವೆಯಲ್ಲಿ. ಆದ್ರಿಂದ ಆ ಹೊತ್ತಲ್ಲಿ ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನ ಲೈನ್ ನಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅರ್ಜೆಂಟ್ ನಲ್ಲಿ ಹೇಳಿದ್ರೆ ಸಿನಿಮಾದ ಉದ್ದಕ್ಕೂ ಕನ್ಫ್ಯೂಷನ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆದ್ರಿಂದ ಡೀಟೈಲಿಂಗ್ ಹಾಗೂ ಮೈಕ್ರೋ ಡೀಟೈಲಿಂಗ್ಗೆ ಇಲ್ಲಿ ಒತ್ತು ಕೊಟ್ಟಿದ್ದಾರೆ. ಆದ್ರಿಂದ ಫಸ್ಟ್ ಹಾಫ್ ಸ್ವಲ್ಪ ಪೇಷನ್ಸ್ ನಿಂದ ನೋಡ್ಲೇಬೇಕಾಗುತ್ತೆ. ಇನ್ನು ಇಡೀ ಸಿನಿಮಾದ ಜೀವಾಳವೇ ಸೆಕೆಂಡ್ ಹಾಫ್. ಅಲ್ಲಿ ಆಕ್ಷನ್ ಸೀನ್ ಇರ್ಬೋದು ಅಥವಾ ಇನ್ಯಾವುದೇ ಸೀನ್ ಇರ್ಬೋದು, ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಮೊದಲ ಅರ್ಧ ಎಲ್ಲಾ ಕ್ಯಾರೆಕ್ಟರ್ಗಳ ಪರಿಚಯ, ಅವರ ಮೂಲ ಯಾವುದು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿರೋದ್ರಿಂದ ಸೆಕೆಂಡ್ ಹಾಫ್ ನಲ್ಲಿ ಕತೆ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅನ್ನೋ ಕ್ಲಾರಿಟಿ ಎಲ್ಲರಲ್ಲೂ ಬಂದಿರುತ್ತೆ. ಅದನ್ನ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಕ್ಯಾರಿ ಮಾಡೋದ್ರಲ್ಲಿ ಈ ಸಿನಿಮಾ ಗೆದ್ದಿದೆ.
ಇನ್ನು ಈ ಸಿನಿಮಾವನ್ನ ಶ್ರೀಮಂತ ಮಾಡಿರೋದೇ VFX ಹಾಗೂ ಸಿನಿಮ್ಯಾಟೋಗ್ರಫಿ. ಇಡೀ ಸಿನಿಮಾದ ಸೆಟ್ ಅನ್ನ ಹೊಸ ಪ್ರಪಂಚ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಕೆಲವೊಂದು ಸೀನ್ಗಳು ನಿಮಗೆ ಹಾಲಿವುಡ್ ಸಿನಿಮಾ ರೆಫರೆನ್ಸ್ ಇರಬಹುದು ಅನ್ಸುತ್ತೆ, ಆದ್ರೆ ಅದನ್ನ ಹಾಲಿವುಡ್ ಲೆವೆಲ್ಗಿಂತ ಎಲ್ಲಿಯೂ ಕಮ್ಮಿ ಅನ್ನಿಸದೇ ಇರೋ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿರೋದನ್ನ ನಿಜಕ್ಕೂ ಅಪ್ರಿಶಿಯೇಟ್ ಮಾಡಲೇಬೇಕಾಗುತ್ತೆ. ನನಗನ್ನಿಸಿರೋ ಮಟ್ಟಕ್ಕೆ ಯಾವ ಸೀನ್ ಕೂಡ ನೋಡೋದಕ್ಕೆ ಕಳಪೆ ಆಗಿಲ್ಲ. ಆಕ್ಷನ್, ಫೈಟ್ ಎಲ್ಲವೂ ರಿಚ್ ಆಗೇ ಇದೆ. ಕಾಂಪ್ಲೆಕ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಹಾಡನ್ನ ಇಟ್ಟಿದ್ದಾರೆ. ಹಾಡು ಎಷ್ಟರ ಮಟ್ಟಿಗೆ ನೆನಪಲ್ಲಿ ಉಳಿಯುತ್ತೋ ಗೊತ್ತಿಲ್ಲ, ಆದ್ರೆ ಅದರ ವಿಜುವಲೈಸೇಷನ್ ಅನ್ನ ಅಪ್ ಟು ಮಾರ್ಕ್ ಅಂತ ಹೇಳ್ಬೋದು. ಆದ್ರೆ ಕ್ಲೈಮ್ಯಾಕ್ಸ್ ಹೊತ್ತಿನ ಅಂದ್ರೆ ಕೊನೆಯ ಅರ್ಧ ಗಂಟೆಯ ವಿಜುವಲೈಸೇಷನ್ ಅನ್ನ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಸಂಗತಿ ಅಂದ್ರೆ ಅದು ಸ್ಕ್ರಿಪ್ಟ್ ವರ್ಕ್ ಹಾಗೂ ಡೈರೆಕ್ಷನ್. 800 ವರ್ಷಗಳ ನಂತರದ ಪ್ರಪಂಚ ಹೇಗಿರ್ಬೋದು ಅನ್ನೋ ಕಲ್ಪನೆ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಈ ತರ ಇರ್ಬೋದು ಅಂತ ಊಹಿಸಿದ್ರೂ ಅದು ಲಾಜಿಕಲ್ ಆಗಿ ವಾಸ್ತವಕ್ಕೆ ಹತ್ತಿರ ಇರಬೇಕು. ಆ ನಿಟ್ಟಿನಲ್ಲಿ ನಿರ್ದೇಶಕ ನಾಗಶ್ವಿನ್ ಇಲ್ಲಿ ಗೆದ್ದಿದ್ದಾರೆ. ಕಾಶಿಯಲ್ಲಿ ನದಿ ಬತ್ತಿ ಹೋಗಿದೆ, ಶಾಂಬಲ ಅನ್ನೋ ಸ್ವರ್ಗದಂತ ನಗರ, ಅಳಿದುಳಿದ ಜನರ ಬದುಕಿನ ಉದ್ದೇಶ ಹೇಗಿರುತ್ತೆ, ಡಿಜಿಟಲ್ ಇಂಡಿಯಾವನ್ನ ದಾಟಿ ಕರೆನ್ಸಿಯೇ ಇಲ್ಲದ ಜಗತ್ತಲ್ಲಿ ಯೂನಿಟ್ ವ್ಯವಹಾರ ಹೇಗಿರುತ್ತೆ, ಇದೆಲ್ಲದರ ಕಲ್ಪನೆ ನಿಜಕ್ಕೂ ಅದ್ಭುತ. ಏನು ಇಡೀ ಸಿನಿಮಾದಲ್ಲಿ ಚಿತ್ರ ವಿಚಿತ್ರ ವಾಹನಗಳು ಬರ್ತಾ ಇರುತ್ತವೆ. ಅದರ ಡಿಸೈನಿಂಗ್ ವಾವ್ ಅನ್ನೋ ರೀತಿ ಇಲ್ಲದೇ ಇದ್ರೂ ಹೀಗೆಲ್ಲ ಆಗುತ್ತೇನೋ ಅಂತ ಅನ್ಸುತ್ತೆ. ಆದ್ರೆ ಈ ಮಧ್ಯೆ ತೀರಾ ನೆಗೆಟಿವ್ ಅನ್ಸಿದ್ದು ಗನ್ಗಳು. ಥರ್ಮಾಕೋಲ್ ರೀತಿ ಕಾಣಿಸೋ ಗನ್ಗಳಿಂದ ಬುಲೆಟ್ ಹಾರುತ್ತೆ ಅನ್ನೋದೇ ಅಚ್ಚರಿ. ಅದರಲ್ಲೂ ದೊಡ್ಡ ದೊಡ್ಡ ವಾರ್ ಆಗುತ್ತೆ ಅನ್ನೋದನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಏನೋ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಅಂದ್ರೆ ಅದು ನಟ ನಟಿಯರು. ಪ್ರಭಾಸ್ ಸಿನಿಮಾ ಅಂತ ಕಲ್ಕಿ ನೋಡೋದಕ್ಕೆ ಶುರು ಮಾಡ್ತೀರಾ, ಆದ್ರೆ ಸಿನಿಮಾ ಮುಗಿದಾಗ ಅನ್ಸೋದು ಇದು ಪ್ರಭಾಸ್ ಸಿನಿಮಾ ಅಲ್ಲ, ಅಮಿತಾಬ್ ಬಚ್ಚನ್ ಸಿನಿಮಾ ಅಂತ. ಯಾಕಂದ್ರೆ ಎಲ್ಲರನ್ನೂ ಡಾಮಿನೇಟ್ ಮಾಡಿ ಇಡೀ ಸಿನಿಮಾವನ್ನ ಕ್ಯಾರಿ ಮಾಡೋದೇ ಅಮಿತಾಬ್ ಬಚ್ಚನ್. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಪ್ರಭಾಸ್ ಎಂಟ್ರಿ ಸೀನ್ ಲ್ಯಾಗ್ ಆಗೋದ್ರಿಂದ ಮೊದಲ ಫೈಟ್ ಮಜಾ ಕೊಡೋದಿಲ್ಲ. ಆದ್ರೆ ಅಶ್ವತ್ಥಾಮ ವರ್ಸಸ್ ಭೈರವ ಅನ್ನೋ ಸೀನ್ ಬಂದ ಬಳಿಕ ಸಿನಿಮಾದ ವೇಗವೇ ಬೇರೆ. ಕೊನೆಯ 20 ನಿಮಿಷ ಪ್ರಭಾಸ್ರನ್ನ ಆ ರೀತಿ ತೋರಿಸದೇ ಇದ್ದಿದ್ರೆ ನಿಜಕ್ಕೂ ಅವರ ಪಾತ್ರ ಡಮ್ಮಿ ಆಗ್ತಾ ಇತ್ತು. ಆದ್ರೆ ಯಾವಾಗ ಅವರ ಪಾತ್ರಕ್ಕೆ ಮಹಾಭಾರತ ಲಿಂಕ್ ಇದೆ ಅನ್ನೋದು ಗೊತ್ತಾಗುತ್ತೋ ಸಿನಿಮಾ ರೇಂಜ್ ಚೇಂಜ್ ಆಗುತ್ತೆ. ಕಮಲ್ ಹಾಸನ್ ಮೊದಲ ಭಾಗದಲ್ಲಿ ಸ್ವಲ್ಪ ಮಾತ್ರ ಕಾಣಿಸಿಕೊಳ್ತಾರೆ, ಆದ್ರೆ ಎರಡನೇ ಭಾಗದಲ್ಲಿ ಅವರ ಸ್ಕ್ರೀನ್ ಟೈಮ್ ದೊಡ್ಡದಿದೆ ಅನ್ನೋದಕ್ಕೆ ಹಿಂಟ್ ಸಿಗುತ್ತೆ. ಉಳಿದಂತೆ ದೀಪಿಕಾ ಪಡುಕೋಣೆಗೆ ಹೆಚ್ಚು ಡೈಲಾಗ್ ಇಲ್ಲದೇ ಇದ್ರೂ ಅದು ಪ್ರಮುಖ ಪಾತ್ರವೇ. ಹಿರಿಯ ನಟಿ ಶೋಭನಾ, ದುಲ್ಕರ್ ಸಲ್ಮಾನ್, ವಿಜಯ್ ದೇವರಕೊಂಡ, ಮೃಣಾಲ್ ಠಾಕೂರ್, ಆನಾಬೆನ್ ಹೀಗೆ ಒಬ್ಬರಾದ ಬಳಿಕ ಒಬ್ರು ಬರ್ತಾ ಹೋಗೋದು ಸಿನಿಮಾಗೆ ಸಿಕ್ಕಾಪಟ್ಟೆ ಖರ್ಚಾಗಿದೆ ಅನ್ನೋದನ್ನ ನೆನಪು ಮಾಡ್ತಾ ಹೋಗುತ್ತೆ. ಏನು ಈ ಸಿನಿಮಾದ ಉದ್ದೇಶ ಏನು ಅಂತ ಕೇಳಿದ್ರೆ ಸಾಕಷ್ಟು ವಿಚಾರಗಳನ್ನ ಹೇಳ್ಬೋದು. ಸನಾತನ ನಂಬಿಕೆ ಪ್ರಕಾರ ಕಲಿಯುಗದಲ್ಲಿ ಕಲ್ಕಿ ಅವತಾರದಲ್ಲಿ ಕೃಷ್ಣ ಬರ್ತಾನೆ. ಆತ ಬರೋ ಹೊತ್ತಿಗೆ ಇಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ, ಪ್ರಪಂಚ ಎಷ್ಟು ಹದಗೆಟ್ಟು ಹೋಗಿರುತ್ತೆ, ಸ್ವಾರ್ಥ, ಅನ್ಯಾಯ, ಅಕ್ರಮಗಳು ಎಷ್ಟೆಲ್ಲ ನಡೆದು ಹೋಗಿರುತ್ತೆ ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ. ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋ ಹಾಗೆ ಮಹಾಭಾರತದಿಂದ ಶುರು ಮಾಡಿ ಕಲಿಯುಗದ ಯಾವುದೋ ಒಂದು ಟೈಮ್ ಲೈನ್ಗೆ ತರೋ ಪ್ರಯತ್ನವನ್ನ ನಿಜಕ್ಕೂ ಶ್ಲಾಘಿಸಲೇಬೇಕು. ಫೈನಲ್ ಆಗಿ ಕಲ್ಕಿಯ ಅಸಲಿ ಆಟ ಇರೋದೇ ನೆಕ್ಸ್ಟ್ ಪಾರ್ಟ್ ನಲ್ಲಿ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದ್ರಲ್ಲಿ ಈ ಸಿನಿಮಾ ನಿಜಕ್ಕೂ ಗೆದ್ದಿದೆ. ಯಾರೆಲ್ಲ ಈ ಸಿನಿಮಾವನ್ನ ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡಿದ್ರೋ ಅವರು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು. ನೋಡಿದ್ದವರು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.